ನಮಸ್ಕಾರ ಕರ್ನಾಟಕ, ಎಲ್ಲ ಹೆಂಗಿದ್ದೀರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಗಿನ ಕಾಲದಲ್ಲಿ ಕಟ್ಟಿದಂಥ ಅರಮನೆಗಳಾಗಿರ್ಬೋದು, ಆಗಿನ ಕಾಲದಲ್ಲಿ ಕಟ್ಟಿದಂಥ ಮನೆಗಳಾಗಿರ್ಬೋದು, ಎಷ್ಟು ಗಟ್ಟಿ ಇಲ್ಲಿವರೆಗೂ ತುಂಬ ಅದೇ ಥರ ಇದೆ. ಹಾಗೆ ಇವತ್ತು ನಾನು ಬಂದಿದ್ದೀನಿ ನಮ್ಮ ಬೆಂಗಳೂರಿನ ಅರಮನೆಗೆ. ಎಲ್ರಿಗೂ ವೆಲ್ಕಮ್ ಟು ದಿ ಬೆಂಗಳೂರು ಅರಮನೆಗೆ ಗುರು. ಇವತ್ತು ಈ ಒಂದು ಅರಮನೆಯ ಬಗ್ಗೆ ತಿಳಿಸೋಣ. ಒಳಗಡೆ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಈ ಒಂದು ಅದ್ಭುತವಾದಂಥ ನಾನು ಅರಮನೆ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಅರಮನೆನ 1862ರಲ್ಲಿ ಗ್ಯಾರೆಟ್ ಎಂಬ ವ್ಯಕ್ತಿಯಿಂದ ಕಾಮಗಾರಿ ಪ್ರಾರಂಭವಾಗಿರ್ತದೆ. ಅದಾದಮೇಲೆ 1878ರಲ್ಲಿ ಕಾಮಗಾರಿ ಮುಗಿಯುತ್ತೆ. ಅದಾದಮೇಲೆ 1884ರಲ್ಲಿ ನಮ್ಮ ಮಹಾರಾಜರಾದಂಥ ಚಾಮರಾಜ ಒಡೆಯರು ಈ ಒಂದು ಅರಮನೆನ ಖರೀದಿಸಿರ್ತಾರೆ. ಕೇವಲ 40,000 ರೂಪಾಯಿಗೆ ಈ ಒಂದು ಅರಮನೆನ ಖರೀದಿಸಿರ್ತಾರೆ. ಯೋಚನೆ ಮಾಡಿ ಒಂದ್ಸಲಿ, ಈ ಒಂದು 40,000 ರೂಪಾಯಿ ಇವಾಗೇನೋರು ಆಗಿದ್ರೆ ನಾವಾಗಿರ್ಬೋದು, ನೀವಾಗಿರ್ಬೋದು, ಈ ಬೇರೆ ಯಾರು ಆಗಿರ್ಬೋದು, ಒಂದು ಅರಮನೆನ ತಗೊಳ್ಳೋದಿಕ್ಕೆ ಎಷ್ಟು ಜನ ಕ್ಯೂ ನಿಲ್ತಿದ್ರು ಅಲ್ವಾ? ನಾವು ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಲಾಸ್ಟ್ಗೂ ಕೊನೆಗೂ ನಾವು ಬೆಂಗಳೂರು ಅರಮನೆಗೆ ಬಂದೇ ಬಿಟ್ವಿ. ಅಂದರೆ ನಮ್ಮ ಬೆಂಗಳೂರು ಅರಮನೆಯಲ್ಲಿ 9 ಮುಖ್ಯ ದ್ವಾರಗಳಿರ್ತದೆ. ಆ 9 ಮುಖ್ಯ ದ್ವಾರಗಳಲ್ಲಿ 7 ಮುಖ್ಯ ದ್ವಾರಗಳನ್ನ ಮಾತ್ರ ಕೇವಲ ಸೈನಿಕರಾಗಿರ್ಬೋದು, ಬೇರೆ ಯಾರು ಆಗಿರ್ಬೋದು ಉಪಯೋಗ ಮಾಡ್ತಾ ಇರ್ತಾರೆ. ಅದೇ ನಮ್ಮ ಮಹಾರಾಜರ ಮುಖ್ಯ ದ್ವಾರಗಳಲ್ಲಿ 8, 9 ಮುಖ್ಯ ದ್ವಾರ ಮಾತ್ರ ಅವರು ಉಪಯೋಗ ಮಾಡ್ತಾ ಇರ್ತಾರೆ. ಆಮೇಲೆ ನಾವು ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಮೊದಲನೇದಾಗಿ ಒಂದು ಮೆಟ್ಲು ಸಿಗುತ್ತೆ. ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ರಾಜರು ಯೂಸ್ ಮಾಡಿದಂಥ ವಸ್ತ್ರಗಳಾಗಿರ್ಬೋದು, ರಾಜರು ಯೂಸ್ ಮಾಡಿದಂಥ ಆಫೀಸ್ ಆಗಿರ್ಬೋದು, ರಾಜರು ಯೂಸ್ ಮಾಡಿದಂತಹ ತಟ್ಟೆ ಆಗಿರ್ಬೋದು, ರಾಜರು ಯೂಸ್ ಮಾಡಿದಂತಹ ಬಟ್ಟೆಗಳಾಗಿರ್ಬೋದು, ಪ್ರತಿಯೊಂದೂ ಕೂಡ ಇಲ್ಲಿವರೆಗೂ ಇವರು ಸುರಕ್ಷಿತವಾಗಿ ಇಟ್ಟಿರ್ತಾರೆ. ನಿಮಗೆ ಅರಮನೆನ ಹೊರಗಡೆಯಿಂದ ಮಾತ್ರ ತೋರಿಸಿದ್ದೀನಿ. ಅದೇ ಒಳಗಡೆಯಿಂದ ತೋರಿಸೋದಕ್ಕೆ ನಮಗೆ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಮ್ಯಾನೇಜರು. ಅದೇ ನಾವು ಒಳಗಡೆ ಮೊದಲನೇದಾಗಿ ಎಂಟ್ರಿ ಆಗ್ತಾ ಇದ್ದಂಗೆ ಎಂಟ್ರೆನ್ಸ್ ಸಿಗುತ್ತೆ. ನಮಗೆ ಪೇಮೆಂಟು 270 ರೂಪಾಯಿ ಇರುತ್ತೆ ಒಬ್ರಿಗೆ. ಅದೇ ಫಾರಿನರ್ಸ್ ಆಗಿದ್ರೆ 480 ರೂಪಾಯಿ ಇರುತ್ತೆ. ಒಂದು ಅರಮನೆನ ಮಹಾರಾಜರಾದ ಮೈಸೂರು ರಾಜರು ಆಳಿರ್ತಾರೆ, ಮತ್ತು ನಮ್ಮ ಮೈಸೂರಿನ ಚಾಮರಾಜ ಒಡೆಯರು ಆಳಿರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಯದುವೀರ್ ಕೃಷ್ಣದತ್ತ ಮಹಾರಾಜರು ಕೂಡ ಆಳಿರ್ತಾರೆ. ಈ ಒಂದು ಅರಮನೆನ ಯಾವ ಥರ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂದರೆ ಮಹಾರಾಜರು, ಲಂಡನ್ನಲ್ಲಿ ಒಂದು ಬಿಲ್ಡಿಂಗ್ ಇರುತ್ತೆ. ಆ ಬಿಲ್ಡಿಂಗು ವಿನ್ಸರ್ ಕ್ಯಾಸ್ಟಲ್ ಅಂತ. ಅದೇ ಥರ ಬಿಲ್ಡಿಂಗ್ನ ಇಲ್ಲಿ ತರಬೇಕು, ಈ ಒಂದು ಬಿಲ್ಡಿಂಗ್ನ ಕಟ್ಟಬೇಕು ಅಂತ ರಾಜರು ಹೇಳಿರ್ತಾರೆ. ನೋಡಿದ್ರು ಕೂಡ ಇವಾಗಿನ್ನು ಪ್ರೆಸೆಂಟು ಇಲ್ಲಿ ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ ಅವ್ರದ್ದು ತುಂಬ ಅದ್ಭುತವಾಗಿ ಕ್ಲೀನ್ ಆಗಲಿ ಮತ್ತು ಇನ್ನೊಂದಾಗಲಿ ಸಖತ್ತಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಒಂದು ಗಾರ್ಡನಿಂಗ್ ಆಗಿರ್ಬೋದು, ಬಿಲ್ಡಿಂಗ್ ಮೇಂಟೈನಿಂಗ್ ಆಗಿರ್ಬೋದು, ಒಳಗಡೆ ಕ್ಲೀನ್ನೆಸ್ ಮೇಂಟೈನ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನೀವೇನು ಗಮನಿಸ್ತಿದ್ದೀರಾ ಪ್ರತಿಯೊಂದನ್ನು?
ಅರಮನೆ ನೀವೇನು ನೋಡ್ತಾ ಇದ್ದೀರಲ್ಲ, ಇದ್ರ ಆರ್ಕಿಟೆಕ್ಚರ್ ಸ್ಟೈಲ್ ಹೇಗಿದೆ ಅಂತ ಅಂದರೆ ಟ್ಯೂಡೋ ರಿವೈವಲ್ ಆರ್ಕಿಟೆಕ್ಚರ್ ಅಂತ ಆ ಸ್ಟೈಲಲ್ಲಿದೆ. ಜನಗಳು ಏನೇ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಆ ಸ್ಟಿಕ್ಕರ್ನ ಕೊಟ್ಟರೆ ಅವರು ಈ ಚೇರ್ ಮೇಲೆ ತಗೊಂಬಂದು ನೆನೆಸ್ಬಿಟ್ಟವ್ರೆ. ಏನೇ ಬೇಟೆ ಆಡಿದಂತಹ ಒಂದು ಪ್ರಾಣಿಗಳ ಚಿತ್ರ ಆಗಿರ್ಬೋದು, ರಾಜರು ಏನೋ ಒಂದು ಅಮೋಘವಾಗದಂಥ ಸಂಗಮವನ್ನು ಇದ್ದಂಥ ಆ ಚಿತ್ರ ಆಗಿರ್ಬೋದು, ರಾಜರು ಬ್ರಿಟಿಷರನ್ನ ಮೀಟ್ ಆದಾಗ ಅವ್ರ ಜೊತೆ ತಗೊಂಡಿದ್ದಂಥ ಫೋಟೋ ಆಗಿರ್ಬೋದು, ಇಲ್ಲಿವರೆಗೂ ಸುರಕ್ಷಿತವಾಗಿ ಈ ಒಂದು ಅರಮನೆಯಲ್ಲಿ ಇಟ್ಟಿರ್ತಾರೆ. ಈ ಅರಮನೆ 1874ರಿಂದ 1878ರವರೆಗೆ ನಿರ್ಮಾಣ ಆಯಿತು ಅಂತ ಉಲ್ಲೇಖ ಆಗಿದೆ. ಗ್ಯಾರೆಟ್ ಎಂಬ ವ್ಯಕ್ತಿಯಿಂದ ಅವರು 1862ರಿಂದ 1884ರವರೆಗೆ ಅವರು ಈ ಅರಮನೆಯನ್ನು ನೋಡ್ಕೊತಾ ಇರ್ತಾರೆ. 1874ರಿಂದ 1878ರ ಒಳಗೆ ರಾಜರು ಚಾಮರಾಜ ಒಡೆಯರ ಈ ಒಂದು ಅರಮನೆಯನ್ನು ಖರೀದಿಸಿರ್ತಾರೆ. ಸಾಕಷ್ಟು ಜನಕ್ಕೆ ಈ ಅರಮನೆ ಗೊತ್ತಿರುತ್ತೆ ಬೆಂಗಳೂರಿನಲ್ಲಿರೋರಿಗೆ. ಯಾಕಂತ ಅಂದರೆ ಬೆಂಗಳೂರಿನಲ್ಲಿ ಸಾಕಷ್ಟು ಮದುವೆಗಳಾಗಿರ್ಬೋದು, ಫಂಕ್ಷನ್ಗಳಾಗಿರ್ಬೋದು ಈ ಪ್ಯಾಲೇಸ್ ಗ್ರೌಂಡ್ನಲ್ಲೇ ಮಾಡ್ತಾರೆ. ಅದೇ ಥರ ನೀವು ವೀಕೆಂಡಲ್ಲಿ ಅಲ್ಲೋಗೋ ಬದಲು ಇಲ್ಲೋಗೋ ಬದಲು ನಮ್ಮ ಬೆಂಗಳೂರಿನ ಅರಮನೆನ ಕರ್ಕೊಬಂದು ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳಿಗೆ ತೋರಿಸಿದ್ರೆ ಅವ್ರಿಗೇನೋ ಒಂದು ನಾಲೆಜ್ ಸಿಗುತ್ತೆ. ಆಗಿನ ಕಾಲದ್ದು ಹೇಗಿತ್ತು, ಯಾವ್ಯಾವ ಥರ ಇಟ್ಟಿದ್ರು. ಅಲ್ಲೂ ಈ ಬೆಂಗಳೂರಿನ ಅರಮನೆ 45,000 ಸ್ಕ್ವೇರ್ ಫೀಟು ಅಡ್ಡ ಇರುತ್ತೆ. 454 ಎಕರೆ ಇರುತ್ತೆ ಟೋಟಲ್ ಅರಮನೆ ಸುತ್ತಮುತ್ತ. ಆಮೇಲೆ ಈ ಟೋಟಲು ಈ ಅರಮನೆ ವ್ಯಾಲ್ಯೂ ಬಂದು ಇವತ್ತು ಪ್ರೆಸೆಂಟ್ ರೇಟ್ಗೆ 3,000 ಕೋಟಿ ರೂಪಾಯಿ ಇದೆ. ಆಗಿನ ಕಾಲದಲ್ಲಿ ಕೇವಲ 40,000 ರೂಪಾಯಿಗೆ ನಮ್ಮ ಮಹಾರಾಜರು ತಗೊಂಡಿರ್ತಾರೆ. ನಾನಿಲ್ಲಿ ಬರೋಕ್ಕಿಂತ ಮುಂಚೆ ನಾನು ರಿಸರ್ಚ್ ಮಾಡಬೇಕಾದ್ರೆ ಸಾಕಷ್ಟು ಮಾಹಿತಿಗಳನ್ನೆಲ್ಲ ತೋರಿಸ್ತು. ಅದರಲ್ಲಿ ಪ್ರೆಸೆಂಟ್ ಆಗಿರ್ಬೋದು, ಪಾಸ್ಟ್ ಆಗಿರ್ಬೋದು, ಫ್ಯೂಚರ್ ಆಗಿರ್ಬೋದು ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಅದೇ ಥರ ಪ್ರೆಸೆಂಟ್ ವಿಚಾರ ಬಂತು ಅಂತ ಅಂದರೆ ನಾವು ಸೈಂಟಿಫಿಕ್ಕಾಗಿ ನೋಡಿದ್ರೆ ಇಷ್ಟೊತ್ತೆಲ್ಲ ಹೇಳೋದ್ನಲ್ಲ ಅದಾಗುತ್ತೆ. ಅದೇ ರೀತಿಯಲ್ಲಿ ನಾವು ಇದನ್ನ ನಂಬ್ಕೊಂಡು ಹೋದರೆ, ಪೌರಾಣಿಕ ನಂಬ್ಕೊಂಡು ಹೋದರೆ ಆಗಿನ ಕಾಲದಲ್ಲಿ ಸಾಕಷ್ಟು ಜನ ಏನು ನಂಬ್ಕೊಂಡಿದ್ರು ಅಂದರೆ ಈಗ ಒಂದು ಸ್ವಲ್ಪ ಜನನು ಈ ಒಂದು ವಿಚಾರನ ಮಾತಾಡ್ತಾ ಇರ್ತಾರೆ. ಏನು ಆ ವಿಚಾರ ಅಂತಂದರೆ ನಮ್ಮ ಮೈಸೂರು ಮಹಾರಾಜರಾಗಿರ್ಬೋದು ಮತ್ತು ನಮ್ಮ ಚಾಮರಾಜೇಂದ್ರ ಒಡೆಯರಾಗಿರ್ಬೋದು, ಇವರೆಲ್ಲ ಆಗಿನ ಕಾಲದಲ್ಲಿ ಈ ಅರಮನೆಗೆ ಬಂದರೆ ಸಾಕು ತೀರೋಗ್ತಾರೆ ಅಂತ ಒಂದು ಮೂಢನಂಬಿಕೆನ ನಂಬ್ಕೊಂಡಿರ್ತಾರೆ. ಆಮೇಲೆ ಇವಾಗ ಅದಕ್ಕೆ ಆ ನಂಬಿಕೆ ಮೇಲೆ ನಮ್ಮ ಇವಾಗ ಪ್ರೆಸೆಂಟ್ ಇರುವಂಥ ಕೃಷ್ಣದತ್ತ ಯದುವೀರ್ ಚಾಮರಾಜೇಂದ್ರ ಒಡೆಯರು ಈ ಒಂದು ಅರಮನೆ ಕಡೆ ತಲೆನೂ ಹಾಕಿರೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ತರ್ತಾ ಇರ್ತೀನಿ ಮುಂದಿನ ವೀಡಿಯೋದಲ್ಲೂ. ಅಲ್ಲಿವರೆಗೂ ನಾನು ನಿಮ್ಮ BC ದ ವರ್ಲ್ಡ್ ಎಕ್ಸ್ಪ್ಲೋರರ್. ಬಾಯ್ ಬಾಯ್.